ಕೇರಳ ಸಿಎಂ ಆಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಸತೀಶನ್ ಆಯ್ಕೆ ಮಾಡಲಾಗಿದೆ. ಕೇರಳ ಕಾಂಗ್ರೆಸ್ನಲ್ಲಿದ್ದಂಥ ಗೊಂದಲವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಪರಿಹಾರ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡಿದೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರಬೇಕಾಗತ್ತೆ. ಒಂದಷ್ಟು ಗೊಂದಲ ಕೇರಳದಲ್ಲೂ ಇತ್ತು, ಕೇರಳಂ ಕಾಂಗ್ರೆಸ್ನಲ್ಲೂ ಕೂಡ ಇತ್ತು. ಸದ್ಯ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಕರ್ನಾಟಕ ನಾಯಕತ್ವ ಗೊಂದಲದತ್ತ ಗಮನ ಹರಿಸುತ್ತಾ ಹಾಗಾದ್ರೆ ಹೈಕಮಾಂಡ್ ಸಿಎಂ ಡಿಸಿಎಂ ಪಟ್ಟದ ಜಟಾಪಟಿ ಗೊಂದಲವನ್ನ ಬಗೆಹರಿಸ್ತಾರಾ? ಮುಂದಿನ ವಾರ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ದೆಹಲಿಗೆ ಬರೋಕೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ದೆಹಲಿಗೆ ಬುಲಾವ್ ನೀಡಿ ಯಾರಿಗೆ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ವರಿಷ್ಠರು ಎನ್ನುವಂತ ಪ್ರಶ್ನೆ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಬಣ ಒಂದು ಕಡೆಯಲ್ಲಿ ಪಟ್ಟು ಹಿಡಿದಿದೆ. ಒಂದು ಅವಕಾಶಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಾಳ ಹೂಡಿದ್ದಾರೆ. ಕೇರಳಂ ಸಿಎಂ ಆಯ್ಕೆಯಾಗಿ ಸತೀಶನ್ ಅವರು ಈಗಾಗಲೇ ಆಯ್ಕೆಯಾಗಿರೋದು. ಇದಾದ ಮೇಲೆ ನಮ್ಮ ರಾಜ್ಯದತ್ತ ಕಾಂಗ್ರೆಸ್ನ ಹೈಕಮಾಂಡ್ ಚಿತ್ತ ಹರಿಸುತ್ತಾ ಎನ್ನುವಂಥ ಪ್ರಶ್ನೆ. ಶತಾಯಗತಾಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೆಹಲಿ ದಂಡಯಾತ್ರೆಯನ್ನ ಮಾಡಿ ಬರ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಅವರಿಗೆ ಇದುವರೆಗೂ ಸಿಕ್ಕಿಲ್ಲ. 3 ವರ್ಷ ಆಗ್ತಾ ಬಂತು. ಇನ್ನುಳಿದ ಅವಧಿಗಾದರೂ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇತ ಗಮನಿಸ್ತಾ ಹೋಗೋದಾದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದುಬಿಟ್ಟಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಮೂಲಕ ಸೇಫ್ ಆಗೋಕೆ ಸಿಎಂ ತಂತ್ರವನ್ನ ಹೂಡಿದ್ದಾರೆ. ಇತ್ತ ಸಂಪುಟ ಪುನರ್ರಚನೆಗೆ ಶಾಸಕರಿಂದ ಹೈಕಮಾಂಡ್ ಮೇಲೆ ಒತ್ತಡವನ್ನು ಕೂಡ ಹೇರಲಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಇದು. ಇತ್ತ ಡಿಸಿಎಂ ಡಿಕೆಶಿಗೆ ಅವಕಾಶ ನೀಡುವಂತೆ ಆಪ್ತ ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಡಿಕೆಶಿಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಶಾಸಕರು ಕೇಳಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಚುನಾವಣೆ ಗೆಲ್ಲುವಲ್ಲಿ ಅವರ ಶ್ರಮವೂ ಕೂಡ ಇದೆ. ರಾಜ್ಯದಲ್ಲಿನ ಪಟ್ಟದ ಫೈಟ್ಗೆ ಅಂತ್ಯ ಹಾಡುತ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಯಾಕಂತ ಹೇಳಿದ್ರೆ ಇವತ್ತು ನಿನ್ನೆಯಿಂದಲ್ಲ, ರಾಜ್ಯದಲ್ಲಿ 2023ರಿಂದ ಸರ್ಕಾರ ಆಡಳಿತಕ್ಕೆ ಬಂತು, ಅಂದಿನಿಂದ ಇಂದಿನ ತನಕ ಈ ಜಟಾಪಟಿ ನಡ್ಕೊಂಡು ಬಂದಿದೆ. ಹೀಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಡುವಂಥ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಳ್ಳಬಹುದಾ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಎಲ್ಲ ರಾಜ್ಯಗಳ ಚುನಾವಣೆ ಮುಗಿದ ಮೇಲೆ ಕರ್ನಾಟಕ ವಿಚಾರಕ್ಕೆ ಬರ್ತಾರೆ ಎನ್ನುವಂಥ ಚರ್ಚೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದು ಇವತ್ತು ನಿನ್ನೆಯ ಮಾತಲ್ಲ. ಬಿಹಾರ ಎಲೆಕ್ಷನ್ ಆದಾಗಲೂ ಕೂಡ ಇದೇ ರೀತಿಯಾಗಿ ಹೇಳ್ತಾ ಇದ್ರು. ಇತ್ತ ಪಂಚರಾಜ್ಯಗಳ ಎಲೆಕ್ಷನ್ ಮುಗಿದೋಗಿದೆ, ಕೇರಳದ ಸಿಎಂ ಆಯ್ಕೆ ಆಗಿದೆ. ಇತ್ತ ರಾಜ್ಯದಲ್ಲಿ ನಾಯಕತ್ವ ಜಟಾಪಟಿ ಬಗ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ಈಗಲಾದರೂ ಗಮನ ಹರಿಸಬಹುದಾ? ಹೇಗೆ ರೂಪೇಶ್? ಸಂಪತ್, ಪಂಚರಾಜ್ಯ ಚುನಾವಣೆ ಮುಗಿದು ಹೋಗಿದೆ. ಅದರಲ್ಲೂ ಕೂಡ ಕೇರಳ ಕಗ್ಗಂಟಾಗಿತ್ತು, ಸಿಎಂ ಯಾರಾಗ್ತಾರೆ ಅನ್ನೋದು. ಹೀಗಾಗಿ ಕೇರಳ ಸಿಎಂ ಆಯ್ಕೆನೂ ಕೂಡ ಆಗೋಗಿದೆ. ಹೀಗಾಗಿ ಕೇರಳ ಸಿಎಂ ಆಯ್ಕೆ ಬೆನ್ನಲ್ಲೇ ಹೈಕಮಾಂಡ್ ಒಂದು ಬಲವನ್ನು ಕೊಡುತ್ತೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಈಗ ಕಸರತ್ತುಗಳು ಮುಂದುವರೆದಿದೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದ್ದು, ಇಲ್ಲಿಗ ಯಾರ ಕೈ ಆಗಬಹುದು ಅನ್ನೋ ಚರ್ಚೆಗಳು ಜೋರಾಗ್ತಾ ಇದೆ. ಇಲ್ಲಿ ಕಾರಣ ಎಷ್ಟೇ ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಮೇ ಅಂತ್ಯದ ಒಳಗಡೆ ನನಗೆ ಅಧಿಕಾರ ಹಂಚಿಕೆ ಮಾಡಬೇಕು. ಯಾಕಂದ್ರೆ ಹೈಕಮಾಂಡ್ ಭರವಸೆ ಕೊಟ್ಟಿತ್ತು, ಅದರಂತೆ ನಂಗೆ ನಾಯಕತ್ವವನ್ನ ಬದಲಾವಣೆ ಮಾಡಬೇಕು, ನೀವು ನಮ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಡಿಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಹೇಳ್ತಿರೋ ಲೆಕ್ಕಾಚಾರಗಳು ಬೇರೆ. ಯಾಕಂದ್ರೆ ಸಾಲು ಚುನಾವಣೆಗಳು ಬರ್ತಾ ಇದೆ. ಅದೇ ರೀತಿಯಾಗಿ ಸಿಎಂ ಆಪ್ತರು ಕೂಡ ಒತ್ತಾಯವನ್ನು ಹಾಕ್ತಾ ಇದ್ದಾರೆ, ಸಿಎಂ ಬದಲಾವಣೆ ಮಾಡಬಾರ್ದು ಅಂತ. ಸಿಎಂ ಬದಲಾವಣೆ ಮಾಡಿದ್ದೆ ಹೌದಾ? ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳು ನೋಡಿದ್ರೆ ಮೇಲ್ವರ್ಗದ ಸಿಎಂ ಅವರೇ ಇದ್ದಾರೆ. ಯಾಕಂತ ಹೇಳಿದ್ರೆ ಮೊನ್ನೆ ವಿ.ಡಿ. ಸತೀಶನ್ ಕೂಡ ನಾಯರ್ ಸಮುದಾಯ, ಅದು ಕೂಡ ಮೇಲ್ವರ್ಗ. ಹೀಗಾಗಿ ಎಲ್ಲೋ ಒಂದ್ ಕಡೆ ಒಬಿಸಿ ಪರ ಅಂತೇಳಿ ಹೇಳ್ಕೊಂಡು ಬಂದಂತ ಕಾಂಗ್ರೆಸ್ ಸಿಎಂ ಬದಲಾವಣೆ ಮಾಡಿದ್ರೆ ದೊಡ್ಡ ಮಟ್ಟಕ್ಕೆ ಹೊಡೆತ ರಾಜ್ಯದಲ್ಲಿ ಕಾಣಬಹುದು ಅನ್ನೋಂಥದ್ದು. ಇದರ ಡೆವಲಪ್ಮೆಂಟ್ ಏನೇನಾಗಬಹುದು ಅಂದ್ರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಪ್ಲುಯೆನ್ಸ್ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಸಿಎಂ ಆಪ್ತರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹೇಳ್ತಕ್ಕಂಥದ್ದು, ನನಗೆ ಸಂಪುಟ ರಚಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಅಲ್ಲ, ಇಲೆಕ್ಷನ್ಗಳು ಮುಗಿದೋಗಿದೆ, ಕೇರಳ ಸಿಎಂ ಕಗ್ಗಂಟು ಕೂಡ ಬಗೆಹರಿದಿದೆ. ಹೀಗಾಗಿ ಈಗ ಸಿಎಂ ಇಲ್ಲಿ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಒಟ್ಟಾರಾಗಿ 15 ಫಾರ್ಮುಲಾ, ಯಾಕಂದ್ರೆ 15 ಜನ ಶಾಸಕರನ್ನ ಸಚಿವರುಗಳನ್ನ ತೆಗೆಯೋದು, ಮತ್ತೊಂದಿಷ್ಟು ಜನ ಶಾಸಕರನ್ನ ಸಚಿವ ಸ್ಥಾನಕ್ಕಾಗಿ ಆಡ್ ಮಾಡ್ಕೊಳ್ಳೋದು ಅನ್ನೋ ಲೆಕ್ಕಾಚಾರನ ಸಿಎಂ ಸಿದ್ದರಾಮಯ್ಯ ಹಾಕೊಂಡಿದ್ದಾರೆ. ಹೀಗಾಗಿ ಕೇರಳ ಗೊಂದಲ ಮುಗ್ದಿದೆಯಲ್ಲ, ಹೀಗಾಗಿ ರಾಜ್ಯದತ್ತ ಗಮನ ಹರಿಸಿ ಅಂತೇಳಿ ಹೈಕಮಾಂಡ್ ಮುಂದೆ ಮನವಿಯನ್ನು ಮಾಡ್ಕೊಳ್ಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಸಿಎಂ ಜಟಾಪಟಿ ಮುಗಿಸ್ಲಿಕ್ಕೆ 10 ದಿನಗಳ ಕಾಲ ತೆಗೆದುಕೊಂಡ್ರು. ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಗೊಂದಲ ಇದೆಯಲ್ಲ, ಇದ್ರ ಮೇಲೆ ಈಗ ಕಾನ್ಸಂಟ್ರೇಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಯಾವ ವಾದಕ್ಕೆ ಒಂದು ಮಣೆ ಹಾಕ್ತಾರೆ ಅನ್ನೋದನ್ನು ನೋಡ್ಬೇಕಾಗತ್ತೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಹೇಳ್ತಕ್ಕಂಥದ್ದು ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ಹೇಳಿ. ನಾಯಕತ್ವ ಬದಲಾವಣೆ ಮಾಡುತ್ತಾ ಅಥವಾ ಈಗ ಸಂಪುಟ ವಿಸ್ತರಣೆಗೆ ಮಾತ್ರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಎರಡಕ್ಕೂ ಕೂಡ ಯಾವುದೇ ಈಗ ಸದ್ಯದ ಮಟ್ಟಿಗೆ ಮಾಡೋದಿಲ್ಲ ಅನ್ನೋದನ್ನು ನೋಡ್ಬೇಕಾಗತ್ತೆ ಈಗ ಸಂಪತ್. ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.